ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬಂದು ಗುರುವಾರದ ವ್ಲಾಗ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಟೈಮ್ ಬಂದು 7:30 ಆಗಿತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡಬೇಕಾದ್ರೆ. ಎದ್ದ ತಕ್ಷಣವೇ ನನ್ನ ಮಗ ಹಕ್ಕಿಗಳು ಬರ್ತಾ ಇರ್ತಾವಲ್ಲ ಅವನ್ನ ನೋಡ್ಕೊಂಡು ನಿಂತ್ಕೊಂಡಿದ್ದ. ಏನಂದರೆ ಇವು ಡೈಲಿ ಬರ್ತಾ ಇದ್ದಾವೆ, ಒಂದಿನೂ ಮಿಸ್ ಮಾಡ್ತಾ ಇಲ್ಲ. ಮುಂಚೆ ಬರ್ತಾ ಇರಲಿಲ್ಲ, ಒಂದು 4 ದಿನದಿಂದ ಕಂಟಿನ್ಯೂ ಆಗಿ ಬರ್ತಾ ಇದ್ದಾವೆ. ಬೆಳಗ್ಗಿನ ಒಂದು 6:30 ಅಷ್ಟೊತ್ತಿಗೆ ಬಂದುಬಿಟ್ಟು ಸುಮ್ಮನೆ ಕಿಟಕಿ ಎಲ್ಲ ಕುಗ್ತಾನೇ ಇರ್ತವೆ. ಅಷ್ಟರಲ್ಲಿ ನನ್ನ ಮಗ ಕೂಡ ಎದ್ಬಿಡ್ತಾನೆ. ಇವಾಗ ಅಷ್ಟು ಸೌಂಡ್ ಮಾಡ್ತವೆ, ಅವು ಸೌಂಡ್ ಜೋರಾಗಿ ಮಾಡ್ತಾ ಇರ್ತವೆ. ಈ ಕಡೆ ಕೇಳಿಸೋದಿಲ್ಲ ಅಂದರೂ ಕೂಡ ಸೌಂಡ್ ಜೋರಾಗಿ ಕೇಳಿಸ್ತಾ ಇರುತ್ತೆ. ಯಾಕೆಂದರೆ ಈ ಕಡೆ ಇರೋರು ಅವ್ರಿಗೆ ಕಾಣಿಸಲ್ಲ. ಅವು ಹಕ್ಕಿಗಳು ಬಂದುಬಿಟ್ಟು ನಮಗೆ ಕಾಣಿಸ್ತಾ ಇದ್ದಾವೆ, ನಾವು ಬಂದುಬಿಟ್ಟು ಹಕ್ಕಿಗಳಿಗೆ ಕಾಣಿಸೋದಿಲ್ಲ. ಆ ಥರ ಗ್ಲಾಸ್ ಇದು. ಹಾಗಾಗಿ ನಾವು ಎಷ್ಟು ಜೋರಾಗಿ ಉಶ್ ಅಂದ್ರೂ ಹೋಗೋದಿಲ್ಲ, ಮತ್ತು ಚಪ್ಪಾಳೆ ಹೊಡೆದ್ರೂ ಹೋಗಂಗಿಲ್ಲ, ಏನಿಲ್ಲ. ಕಿಟಕಿ ಓಪನ್ ಮಾಡಿದ್ರೆ ಮಾತ್ರ ಅವು ಹೋಗ್ತಾವೆ ಅಷ್ಟೇ, ಇಲ್ಲಾಂದರೆ ಅವಕ್ಕೆ ಏನೂ ಕೂಡ ಗೊತ್ತಾಗೋದಿಲ್ಲ ಈ ಕಡೆಯಿಂದ. ನಾಯಿ ಮರಿ ಅಂತೂ ಎಷ್ಟು ಚುರುಕಾಗಿದೆ ಅಂದರೆ ಸಿಕ್ಕಾಪಟ್ಟೆ ಚುರುಕಾಗಿಬಿಟ್ಟಿದೆ. ಎದ್ದ ತಕ್ಷಣವೇ ನಾವು ನೈಟು ಇಲ್ಲೇ ತೊಗೊಂಬರ್ತೀವಿ ಅದನ್ನು, ಮತ್ತು ಬೆಳಗ್ಗೆ ಹೋಗ್ಬಿಟ್ಟು ಅಲ್ಲಿ ಶೆಡ್ ಹತ್ರ ಬಿಡ್ತಾರೆ. ಹಾಗಾಗಿ ನೈಟ್ ತೊಗೊಂಬಂದಿರ್ತೀವಲ್ವ, ನಾವು ಹೋಗೋವರೆಗೂ ಕೂಡ ಇಲ್ಲೇ ಇರುತ್ತೆ. ನಾವು ಹೋಗ್ಬೇಕಾದ್ರೆ ತಗೊಂಡು ಹೋಗ್ತಿರ್ತೀವಿ. ಇಲ್ಲ ನಮ್ಮ ಮನೆಯವ್ರು ಸ್ವಲ್ಪ ಬೇಗ ಎದ್ಬಿಡ್ತಾರಲ್ವ, ಅವ್ರು ಎದ್ದ ತಕ್ಷಣವೇ ಮತ್ತೆ ತಗೊಂಡೋಗಿ ಅಲ್ಲಿಗೆ ಬಿಟ್ಬಿಡ್ತಾರೆ. ಹಂಗೆ ಎಷ್ಟು ಹಿಂಗೆ ನಡೆಯೋದಕ್ಕಿಲ್ಲ, ಕಾಲಕ್ಕೆ ಬರ್ತಾ ಇರುತ್ತೆ, ಮತ್ತು ಬಟ್ಟೆ ಎಲ್ಲ ಇಟ್ಕೊತಿರುತ್ತೆ, ಪರ್ಚಕ್ಕೆ ಬರುತ್ತೆ, ಒಂಥರ ಚೆನ್ನಾಗಿ ಆಟ ಆಡ್ತಾ ಇರುತ್ತೆ. ವೆದರ್ ಅಂತೂ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಇಂಥ ಪ್ರಕೃತಿನ ತುಂಬ ಮಿಸ್ ಮಾಡ್ಕೊತಾ ಇರ್ತೀವಿ ಕೆಲವೊಂದು ಸಲ. ನಾವು ಅಷ್ಟೇ, ಎಷ್ಟು ದಿನ ಇರ್ತೀವೋ ಇಲ್ಲಿ ಗೊತ್ತಿಲ್ಲ. ಇಲ್ಲಿರೋವರೆಗಂತೂ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಇದು ಮಾಡ್ಕೊತೀವಿ. ಹೋದ್ರಂತೂ ಮಿಸ್ ಮಾಡ್ಕೊತೀವಿ. ಆಲ್ರೆಡಿ ಇದು ಸೇಲ್ ಆಗ್ತಾಯಿದೆ ತೋಟ ಬಂದು. ನೆಕ್ಸ್ಟ್ ಲೈಫ್ ಏನು ಅನ್ನೋದು ಇವಾಗಲೇ ಯೋಚನೆ ಆಗ್ತಾಯಿದೆ ನಮಗಂತೂ. ಏನು ಮಾಡಬೇಕು ಮುಂದೆ ಅಂತ ಹೇಳಿ ಗೊತ್ತಿಲ್ಲ. ಹೆಂಗೋ ಚೆನ್ನಾಗಿತ್ತು, ನಮಗೆ ಇದು ಪರವಾಗಿರಲಿಲ್ಲ. ಕಷ್ಟ ಆದರೂ ಪರವಾಗಿಲ್ಲ, ಇರ್ಬೋದಾಗಿತ್ತು. ತುಂಬ ದೂರ ಆಗುತ್ತೆ, ಆದರೂ ಕೂಡ ಸ್ವಲ್ಪ ಭಯನೇ. ಇಲ್ಲೆಲ್ಲ ಒಬ್ಬೊಬ್ರು ಇರೋದಕ್ಕೂ ಕೂಡ ಸಖತ್ತು ಇದು. ಓನರ್ ಬಂದುಬಿಟ್ಟು ಬೆಂಗಳೂರಲ್ಲಿ ಇರ್ತಾರೆ ಅವರು. ಅರ್ಜೆಂಟಿಗಂತೂ ಬರೋದಕ್ಕೂ ಆಗೋದಿಲ್ಲ, ಹೋಗೋದಕ್ಕೂ ಆಗೋದಿಲ್ಲ. ಅವ್ರು ಯಾವಾಗಾದ್ರೂ ಒಂದು ಸತಿ ಬಂದರೆ ಪ್ಲ್ಯಾನಿಂಗ್ ಹಾಕ್ಕೊಂಡು ಬರ್ತಾರೆ, ಮತ್ತು ಇವ್ರು ನೋಡ್ಕೊಂಡು ಹೋಗ್ತಾ ಇರ್ತಾರೆ ಅಷ್ಟೇ. ಅದು ಬಿಟ್ಟರೆ ಇಲ್ಲಿ ಯಾರು ಕೂಡ ನೀನು ಅನ್ನೋರಿರಲ್ಲ, ನಾನು ಅನ್ನೋರಿರಲ್ಲ, ಅಷ್ಟು ಇದು. ಆದರೆ ನಮ್ಮ ಮನೆಯವ್ರು ಅದು ಹೆಂಗಿರ್ತಾರಪ್ಪ, ಅವ್ರ ಧೈರ್ಯ ಅಂತೂ ಮೆಚ್ಚಲೇಬೇಕು. ನಿಜವಾಗ್ಲೂ ಇಷ್ಟು ವರ್ಷ ಒಬ್ಬರೇ ಇದ್ದಾರೆ ಅಂತಂದರೆ ತುಂಬ ಗ್ರೇಟ್ ಅಂತಲೇ ಹೇಳ್ಬೋದು. ಯಾರು ಕೂಡ ಇರೋದಿಲ್ಲ, ಜೊತೆ ಕೂಡ ಯಾರೂ ಬರೋದಿಲ್ಲ. ಬೆಳಗ್ಗೆ ಸಂಜೆ ಫುಲ್ ಯಾವಾಗಲೂ ಇಲ್ಲೇ ಇರ್ತಾರೆ. ಊಟಕ್ಕೊಂದು ಮನೆಗೆ ಹೋಗ್ತಾರೆ, ಊಟ ಮಾಡ್ಕೊಂಡು ಮತ್ತೆ ಬಾಕ್ಸ್ ತೊಗೊಂಡು ಬಂದುಬಿಡ್ತಾರೆ, ಮತ್ತು ಇಲ್ಲೇ ಉಳ್ಕೊತಾರೆ. ಯಾವಾಗಾದ್ರೂ ಒಂದು ಸತಿ ಊರೊಳಗೆ ಹೋಗ್ತಿರ್ತಾರೆ, ಬರ್ತಿರ್ತಾರೆ, ಅಷ್ಟು ಬಿಟ್ಟರೆ ಎಲ್ಲೂ ಕೂಡ ಹೋಗೋದಕ್ಕಾಗೋದಿಲ್ಲ. ಅಲ್ಲಿಗೆ ನಮ್ಮೂರಿಗೂ ಸಮೇತ ಬರೋದಕ್ಕಾಗೋದಿಲ್ಲ. ಏನಾದರೂ ಮದುವೆ ಫಂಕ್ಷನ್ನು ಅದು ಇದು ಅಂತಂದರೂ ಕೂಡ ಎಲ್ಲಿಗೂ ಕೂಡ ಹೋಗೋದಕ್ಕಾಗ್ತಾಯಿಲ್ಲ. ಎಲ್ಲೂ ಕೂಡ ಹೋಗಿಲ್ಲ. 5 ವರ್ಷದಿಂದ ತುಂಬ ಮಿಸ್ ಮಾಡ್ಕೊತಾ ಇದ್ದಾರೆ. ಒಂದು ಫಂಕ್ಷನ್ಗಿಲ್ಲ, ಒಂದು ಹಬ್ಬಕ್ಕಿಲ್ಲ, ಏನಕ್ಕೂ ಇಲ್ಲ. ಮೊನ್ನೆ ಒಂದು ವರ್ಷದ ಹಿಂದೆ ಸ್ವಲ್ಪ ಹುಷಾರಿರ್ಲಿಲ್ಲಲ್ವ, ಅವಾಗ ಮಾತ್ರ ನಮ್ಮೂರಲ್ಲಿ ಒಂದು ತಿಂಗಳೇನೋ ರಜೆ ಹಾಕ್ಬಿಟ್ಟು ಅಲ್ಲೇ ಇದ್ದರು. ಅದು ಬಿಟ್ರಂತೂ ಮತ್ತೆ ಇಲ್ಲವೇ ಇಲ್ಲ. ನೆಕ್ಸ್ಟು ಆ ಥರ ಇದೆ ಜೀವನ. ಇದು ಬಂದು ನಮಗೆ ಗೊತ್ತಿಲ್ಲ, ಏನೋ ನಮ್ಮ ಜೀವನ ಮತ್ತೆ ಹೆಂಗೆ ಟರ್ನ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಒಂದೊಂದು ಸತಿ ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗುತ್ತೆ, ಏನಪ್ಪ ಈ ಥರ ಸಡನ್ನಾಗಿ ಅಂತ ಹೇಳಿ. ಈ ತೋಟ ಸೇಲಾಗಿ ಮತ್ತು ಅವರೆಲ್ಲ ಬಂದುಬಿಟ್ಟು ಇಲ್ಲಿ ಅಂದರೆ ಅವ್ರಿಗೆ ಯಾರು ಸೆಟ್ ಆಗ್ತಾರೆ ಅವ್ರನ್ನ ಕರ್ಕೊಬಂದು ಈ ತೋಟದಲ್ಲಿದ್ದರೆ ನಾವು ಬಿಡಲೇಬೇಕಾಗುತ್ತೆ. ನೆಕ್ಸ್ಟು ಹೆಂಗೋ ಇವಾಗಲೇ ಸ್ವಲ್ಪ ಟೆನ್ಷನ್ ಆಗ್ತಾಯಿದೆ. ಎಲ್ರಿಗೂ ಅಷ್ಟೇ, ಏನಾದರೂ ಒಂದು ದುಡಿಬೇಕಾದ್ರೆ, ಏನಾದರೂ ನಮಗೆ ಒಂದರಿಂದ ನಮ್ಗೆ ಒಳ್ಳೇದು ಆಗ್ತಾಯಿದೆ ಅನ್ಬೇಕಾದ್ರೆ ಅದ್ರ ಮೇಲೆ ಒಂದು ಸ್ವಲ್ಪ ಏನಾದರೂ ಪೆಟ್ಟು ಬಿದ್ದುಬಿಟ್ರಂತೂ ಆವಾಗ ಸ್ಟಾರ್ಟಿಂಗಿಂದನೇ ಚಿಂತೆ ಆಗಿಬಿಡುತ್ತೆ, ಮುಂದೆ ಏನು ಅಂತ ಹೇಳಿ. ಗೊತ್ತಿಲ್ಲ ಹೆಂಗೆ ಹೋಗುತ್ತಾನೋ. ಕೆಲಸ ಎಲ್ಲ ಮುಗಿಸ್ಕೊಂಬಿಟ್ಟು ಇವಾಗ ಫ್ರೆಶ್ ಅಪ್ ಆಗಿ ಬಾಕ್ಸ್ ಎಲ್ಲ ತೊಗೊಂಡು ಹೋಗೋಣ ಅಂತ ಹೊರಡ್ತಾ ಇದ್ದೀನಿ. ಲೇಟಾಗುತ್ತೆ, ಎಷ್ಟೇ ಬೇಗ ಹೋಗೋಣ ಅಂದರೂ ಕೂಡ ಹೋಗೋಕ್ಕೆ ಆಗ್ತಾಯಿಲ್ಲ. ಪವಿತ್ರಕ್ಕೆ ಬೇರೆ ಹುಷಾರಿಲ್ಲ. ನೈಟೆಲ್ಲ ನನಗೆ ಅದೇ ಯೋಚನೆ, ಅವ್ಳಿಗೆ ಹುಷಾರಿಲ್ಲ, ಬೇಗ ಹೋಗಬೇಕು, ಕೆಲಸ ಎಲ್ಲ ಹಂಗೆ ಇರುತ್ತೆ, ಅತ್ತೆ ಒಬ್ಬರೇ ಮಾಡ್ತಾ ಇರ್ತಾರೆ ಅಂತ ಅನ್ನಿಸ್ತಾ ಇರುತ್ತೆ. ಆದರೆ ಬೆಳಗ್ಗೆ ಎದ್ದೋಳೋಷ್ಟೊತ್ತಿಗೆ ಇಷ್ಟೊತ್ತಾಗುತ್ತೆ, ಮತ್ತು ಹೋಗೋಷ್ಟೊತ್ತಿಗೆ ಟೈಮೇ ಆಗೋಗಿರುತ್ತೆ. ಅಂತೂ ಅತ್ತೆ ಹೆಂಗೋ ಮಾಡ್ತಾ ಇರ್ತಾರೆ, ಏನೂ ಇದಾಗಲ್ಲ. ಅದಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ನಾನೇ ಇವತ್ತು ಅರ್ಜೆಂಟ್ ಮಾಡ್ತಾಯಿದ್ದೀನಿ, ಬೇಗ ಹೊರಡ್ರಿ ಹೋಗೋಣ ಅಂತ ಹೇಳಿ. ಎಷ್ಟು ಬೇಗ ಹೇಳಿದ್ರು ಕೂಡ ಒಂದೊಂದು ಸತಿ ಅವರು ಬೇಗನೆ ಆಗೋದಿಲ್ಲ. ಅವರು ಆಗಲೇ ಶೆಡ್ ಹತ್ರ ಹೋಗಿದ್ರು, ನಮ್ಮ ಮನೆಯವರು. ನಾನು ಕೂಡ ಬಂದೆ.
ಇನ್ನು ಬಂದ ತಕ್ಷಣ ಅವರು ಅಕ್ಕಿ ಎಲ್ಲ ಹಾಕ್ತಾಯಿರ್ತಾರೆ ಅಷ್ಟೊತ್ತಿಗೆ. ನಮ್ಮ ಗುಂಡನಿಗೆ ತುಂಬ ಇಷ್ಟ ಈ ಥರ ಕೋಳಿಗಳಿಗೆಲ್ಲ ಅಕ್ಕಿ ಎಲ್ಲ ಹಾಕೋದು. ಚೀಲದಲ್ಲಿ ತಂದಿಟ್ಕೊಂಡಿರ್ತಾರೆ, ಒಂದು 50 kg ಒಂದೇ ಸತಿ ಇಳಿಸ್ಕೊತಾರೆ. ನಾಯಿಗಳಿದ್ದಾವೆ, ನಾಯಿಗಳಿಗೆ ಊಟಕ್ಕೂ ಮತ್ತು ಕೋಳಿಗಳ ಕಾಳು ಹಾಕೋದಕ್ಕೂ ಕೂಡ ಸರಿ ಹೋಗುತ್ತೆ ಅಂತ ಹೇಳಿ ಒಂದು 50 kg ಪಾಕೆಟ್ ಇಳಿಸ್ಕೊತಾರೆ. ಅದರಲ್ಲೇ ಅಕ್ಕಿ ಎಲ್ಲ ಹಾಕ್ತಾರೆ. ಅಕಸ್ಮಾತ್ ನಾಯಿಗೆ ಊಟ ಮಾಡ್ತಾರೆ, ಡೈಲಿ ಅನ್ನ ಮಾಡ್ತಾರೆ, ಇಲ್ಲೇ ಅನ್ನ ಮಾಡ್ತಾರೆ. ಏನಾದರೂ ಮಿಕ್ಕಿದ್ರೂ ಕೂಡ ಅವಕ್ಕೆ ಎಷ್ಟು ಬೇಕು ಅಷ್ಟು ಹಾಕ್ಬಿಟ್ಟು ಸ್ವಲ್ಪ ಮಿಕ್ಕಿದ್ರೂ ಕೋಳಿಗಳು ಕೂಡ ಹಂಗೆ ಹಾಕ್ತಾರೆ ತಿನ್ನಲಿ ಅಂತ ಹೇಳಿ. ಇದು ಮೊನ್ನೆ ರೀಸೆಂಟಾಗಿ ಮೊಟ್ಟೆ ಬಂದು ಮರಿ ಮಾಡಿದೆ. ಇದು ನಾನು ವೀಡಿಯೋದಲ್ಲಿ ಮಾಡಿದ್ದೆ, ಸ್ವಲ್ಪ ಕುತ್ಕೊಂಡ್ಬಿಟ್ಟಿತ್ತು, ಅದು ಕಾಣಿಸ್ಲೇ ಇಲ್ಲ. ಅದರಲ್ಲಿ ಏನೋ 2 ಮರಿ ಏನೋ 3 ಮರಿ ಏನೋ ಸತ್ತೋದ್ವಂತೆ. ಇನ್ನು ಮಿಕ್ಕಿರೋ ಮರಿ ಇಷ್ಟು ಎಷ್ಟು ಕ್ಯೂಟಾಗಿದೆ ನೋಡಿ. 4 ಮರಿ ಏನೋ ಸೇಮ್ ಅವ್ರ ಅಮ್ಮನ ಕಲರೇ ಇದೆ. ಇನ್ನು ಮಿಕ್ಕಿರೋವೆಲ್ಲ ಬೇರೆ ಬೇರೆ ಥರನೇ ಇದ್ದಾವೆ, ತುಂಬ ಚೆನ್ನಾಗಿದ್ದಾವೆ. ಸ್ವಲ್ಪ ದೊಡ್ಡ ಆಗೋವರೆಗೂ ಎಷ್ಟಿರ್ತಾವೋ ಎಷ್ಟು ಹೋಗ್ತಾವೋ ಅನ್ನೋದೇ ಗೊತ್ತಾಗೋದಿಲ್ಲ. ತುಂಬ ಚೆನ್ನಾಗಿದ್ವಿ. ಇನ್ನು ನಾಯಿ ಮರಿಗೆ ಅಷ್ಟೇ ನಮ್ಮ ಮನೆಯವರು ಸ್ವಲ್ಪ ಮುದ್ದೆ ಎಲ್ಲ ಕಲಸಿಟ್ಬಿಟ್ಟು ಇವಾಗಲೇ ತಿನ್ನಿಸ್ತಾ ಇದ್ದಾರೆ ಇಷ್ಟೊತ್ತಿಗೆ. ಇನ್ನು ಎಲ್ಲ ಮುಗಿಸ್ಕೊಂಡು ಇನ್ನು ಮನೆ ಹತ್ರ ಬಂದ್ವಿ. ಮನೆ ಹತ್ರ ಬರೋಷ್ಟೊತ್ತಿಗೆ ಇನ್ನು ಅತ್ತೆ ಅನ್ನ ಸಾಂಬಾರೆಲ್ಲ ಮಾಡಿಟ್ಟಿದ್ರು. ಇನ್ನು ಬಂದ ತಕ್ಷಣ ಸ್ವಲ್ಪ ಟೀ ಕುಡಿದ್ಬಿಟ್ಟು ಇನ್ನು ಮುದ್ದೆಗೆ ಇಟ್ಬಿಟ್ಟೆ, ಮುದ್ದೆ ಮಾಡೋಣ ಅಂತ ಹೇಳಿ, ಆಗಲೇ ಟೈಮ್ ಆಗುತ್ತೆ ಅಂತ. ತುಂಬ ಚೆನ್ನಾಗಾಗಿತ್ತು ಸಾಂಬಾರು. ಕಲರ್ ನೋಡಿದ್ರೆ ಭಯ ಅನಿಸ್ತಿತ್ತು ನನಗೆ, ಯಪ್ಪ ಖಾರ ಜಾಸ್ತಿ ಆಯ್ತೇನೋ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ಇಲ್ಲಿ ಊಟ ಮಾಡೋದಕ್ಕೆ ಒಂಥರ ಭಯ ಅನಿಸುತ್ತೆ, ಅಷ್ಟು ಖಾರ ತಿಂತಾರೆ, ಅಷ್ಟು ಖಾರನೂ ಹಾಕಬೇಕು. ಹಾಗಾಗಿ ಆ ರೆಡ್ ಕಲರ್ ನೋಡಿಬಿಟ್ಟು ಭಯ ಪಟ್ಬಿಟ್ಟೆ. ಕ್ಯಾರೆಟು, ಬೀನ್ಸು, ಹುಳ್ಳಿಕಾಳು, ಬದನೆಕಾಯಿ, ಮೊಳಕೆ ಹುಳಿಕಾಳೆಲ್ಲ ಹಾಕ್ಬಿಟ್ಟು ಚೆನ್ನಾಗೆ ಸಾಂಬಾರು ಮಾಡಿದರು. ಇಷ್ಟು ಸಾಂಬಾರು ಮಾಡಿದ್ರು ಕೂಡ ಸಂಜೆ ಅಷ್ಟೊತ್ತಿಗೆ ಒಂದು ಸ್ವಲ್ಪನೂ ಇರೋದಿಲ್ಲ, ಎಲ್ಲ ಖಾಲಿ ಆಗುತ್ತೆ. ನಮ್ಮ ಮನೇಲಿ ಸಾಂಬಾರು ತಿನ್ನೋದಂದರೆ ನಮ್ಮ ಅಂಜನಿಗಂತೂ ಸಖತ್ತು ಸಾಂಬಾರು ಬೇಕು. ಒಂದು ಸತಿ ಊಟ ಮಾಡಿದ್ರಂತೂ ಬರೀ ಸಾಂಬಾರಲ್ಲೇ ಊಟ ಮಾಡ್ತಾರೆ ಅವರು. ಮುದ್ದೆ ಅನ್ನ ತಿನ್ನೋದು ಕಡಿಮೆ, ಸಾಂಬಾರು ಜಾಸ್ತಿ ತಿಂತಾ ಇರ್ತಾರೆ. ಇನ್ನು ಇಲ್ಲಿ ಬಂದುಬಿಟ್ಟು ಪವಿತ್ರ ಮಕ್ಕಳಿಗೆಲ್ಲ ಸ್ವಲ್ಪ ಎಣ್ಣೆ ಹಚ್ತಾ ಇದ್ದಾಳೆ. ನಮ್ಮ ದನುಗಂತೂ ಒಂದಿನ ಸ್ನಾನ ಮಾಡಿಸಿ ನೆಕ್ಸ್ಟ್ ದಿನವೇ ತಲೆಗೆ ಎಣ್ಣೆ ಹಚ್ಚಲೇಬೇಕು, ಇಲ್ಲಾಂದರೆ ಅವ್ನ ತಲೆ ನೋಡೋದಕ್ಕೆ ಆಗೋದಿಲ್ಲ. ಕೂದಲೆಲ್ಲ ಫುಲ್ಲು ಹರಡ್ಕೊಂಡು ನೋಡೋದಕ್ಕೆ ಎಷ್ಟು ಕ್ಲಿಪ್ ಹಾಕಿದ್ರು ಕೂಡ ಇದಾಗಲ್ಲ. ಅದಕ್ಕೆ ಎಣ್ಣೆ ಹಚ್ತಾ ಇದ್ದಾಳೆ ಹಂಗೆ ನಿಧಾನಕ್ಕೆ ಕೂತ್ಕೊಂಡು. ಹುಷಾರಿಲ್ಲ ಪಾಪ, ಇನ್ನು ರಿಕವರಿ ಆಗಿಲ್ಲ. ಇನ್ನು ನಮ್ಮ ಯೋಷಿತಾ, ನಮ್ಮ ಗುಂಡ ಕೂಡ ಆಟಾಡಿಕೊಂಡು ಇನ್ನು ಇದ್ದಾರೆ. ಇವ್ರನ್ನೆಲ್ಲ ರೆಡಿ ಮಾಡಿಸ್ಬೇಕಂತ ಹೇಳಿ ಫಸ್ಟ್ ಎಣ್ಣೆ ಎಲ್ಲ ಹಚ್ಬಿಟ್ಟು ಇನ್ನು ಅವ್ರಿಗೆಲ್ಲ ಊಟ ಮಾಡಿಸಿದ್ವಿ. ಇನ್ನು ಊಟ ಮಾಡಿಸ್ಬಿಟ್ಟು ಇನ್ನು ಅತ್ತೆ ಫ್ರೆಶ್ ಅಪ್ ಮಾಡಿ ಇನ್ನು ಎಲ್ರಿಗೂ ಕೂಡ ಬಟ್ಟೆ ಹಾಕಿ ಇನ್ನು ನಾನು ಪೌಡ್ರ್ ಸ್ವಲ್ಪ ಬಟ್ಟೆ ಎಲ್ಲ ಇಟ್ಟೆ. ಇಲ್ಲಿ ನೋಡ್ತಾ ಇರ್ಬೋದು, ನಮ್ಮ ಯೋಷಿತಾ ಒಂದು ಚಿಕ್ಕ ಪಾತ್ರೆ ಇತ್ತು, ಚಿಕ್ಕ ಪಾತ್ರೆ ತೊಗೊಂಬಂದು ಅದ್ರ ಮೇಲೆ ಕೂತ್ಕೊಳಕ್ಕೆ ಟ್ರೈ ಮಾಡಿದ್ಲು. ಇನ್ನು ಅಷ್ಟರಲ್ಲಿ ಇವ್ರು ಅಣ್ಣರು ನೋಡ್ಕೊಂಬಿಟ್ರು, ನಾವು ಕೂತ್ಕೊತೀವಿ ಅಂತ ಹೇಳ್ಬಿಟ್ಟು ಇನ್ನು ಅವರು ಕೂಡ ಕೂತ್ಕೊಳ್ತಾ ಇದ್ದಾರೆ ನೋಡಿ. ಕೂತ್ಕೊಂಡು ಸುಮ್ಮನೆ ಆಟ ಆಡ್ತಾ ಇದ್ದಾರೆ. ಆ ಚಿಕ್ಕ ಪಾತ್ರೆ ಹೆಂಗೆ ಕೂತ್ಕೋಬೇಕು ಹೇಳಿ, ಎಷ್ಟು ಮಕ್ಕಳಿಗೆ ಬುದ್ಧಿ ಅಂದರೆ ಯಪ್ಪ. ನಮ್ಮ ಯೋಷಿತ ನೋಡೋದಕ್ಕೆ ಇಷ್ಟಿದ್ದಾಳೆ, ಎಷ್ಟು ಬುದ್ಧಿ ಗೊತ್ತಾ. ಒಂದು ಚೊಂಬು ಸಿಗಲಿ ಮತ್ತು ಚೊಂಬು ನನಗೆ ದವಾಕ್ಬಿಟ್ಟು ಅದ್ರ ಮೇಲೆ ಕೂತ್ಕೊತಾ ಇರ್ತಾಳೆ, ಅಷ್ಟು ಇದು. ಇನ್ನು ಎಲ್ಲ ಮುಗಿಸ್ಕೊಂಡು ಸೀದಾ ನಾವು ಹೊಲಕ್ಕೆ ಬಂದ್ವಿ, ನಾನು ಅತ್ತೆ ಇಬ್ಬರು ಕೂಡ. ಇನ್ನು ಮನೇಲಿ ಕೆಲಸ ಎಲ್ಲ ಮುಗೀತಲ್ಲ, ಇನ್ನು ಏನು ಮಾಡೋದು ಬೇಜಾರಾಗುತ್ತೆ ಅಂತ ಹೇಳಿದ್ದಕ್ಕೆ ಇನ್ನು ಬೀಡಿ ಕೆಲಸ ಕೂಡ ಇರಲಿಲ್ಲ ಇವತ್ತು ಅತ್ತೆದು. ನೈಟು ಎಲೆ ನೆನೆ ಹಾಕಿರಲಿಲ್ಲ, ಅದಕ್ಕೆ ಕರಿಯಕ್ಕೆ ಬಂದಿದ್ರು ಹಸ್ರಿಗೆ ಬಿಡ್ಸೋದಕ್ಕಂತೇಳಿ. ಇನ್ನು ನಾನು ಅತ್ತೆ ಇಬ್ಬರು ಬಂದ್ವಿ. ಇನ್ನು ಹೋಗೋಣ ಬಾತೆ ಸಂಜೆವರೆಗೂ ಬಿಡಿಸ್ಕೊಂಬರೋಣ, ಇನ್ನೇನು ಮಾಡೋಣ ಅಂತ ಹೇಳಿ. ನನಗೆ ಅಭ್ಯಾಸ ಇದೆ ಫ್ರೆಂಡ್ಸ್, ನಾನು ಮುಂಚೆ ಮದುವೆ ಆಗಿ ಹೊಸ್ದಾಗಿ ಬಂದಾಗ ಅತ್ತೆ ಈ ಥರ ಬರ್ತಾಯಿದ್ರು ಹಸ್ರಿಗೆ ಬಿಡ್ಸೋಕ್ಕೆ. ಅವಾಗ ಕರೆಕ್ಟಾಗಿ ಸೀಸನ್ನು, ಇದೇ ಡಿಸೆಂಬರ್ ತಿಂಗಳಲ್ಲಿ ನಮ್ಮ ಮದುವೆ ಆಗಿದ್ದು. ಕರೆಕ್ಟಾಗಿ ಇಂಥ ಸೀಸನ್ನಲ್ಲೇ ಅವರು ಅತ್ತೆ ಹೋಗ್ತಾಯಿದ್ರು ಕೆಲಸಕ್ಕೆ. ಇನ್ನು ಹೊಸದಲ್ವ, ನನಗೂ ಇಂಟ್ರೆಸ್ಟ್ ಇತ್ತು, ಹೋಗೋಣ ಏನು ಮಾಡ್ತಾಯಿದ್ದಾರೆ ಅಂತ ನೋಡ್ಕೊಂಬರೋಕ್ಕಾದ್ರೂ ಹೋಗ್ತಾಯಿದ್ವಿ. ಹತ್ರನೇ, ದೂರ ಇಲ್ಲ. ಹಾಗಾಗಿ ಹೋದಾಗ ಅಲ್ಲಿ ಹೋಗ್ತಿದ್ನಲ್ವ ನೋಡ್ಕೊತಾ ಇದ್ದೆ. ನಾನ್ಯಾಕೆ ಬಿಡಿಸ್ಬಾರ್ದು, ನೋಡೋಣ ಟ್ರೈ ಮಾಡೋಣ ಅಂತೇಳ್ಬಿಟ್ಟು ಬಿಡ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನು. ನಿಜವಾಗ್ಲೂ ಪರವಾಗಿಲ್ಲ, ಬಿಡಿಸ್ಬೋದು, ಆರಾಮಾಗಿ ಬಿಡಿಸ್ಬೋದಲ್ಲ, ಇದೇನು ದೊಡ್ಡ ಇದಲ್ವಾ ಅಲ್ಲ ಅಂದ್ಕೊಂಡು ನಾನು ಸುಮಾರು ಸರಿ ಕೂಡ ಬಿಡ್ಸೋಕ್ಕೆ ಹೋಗ್ಬಿಟ್ಟೆ. ಅವಾಗ ಜಾಸ್ತಿ ಮನೇಲಿ ಇರ್ತಾ ಇರಲಿಲ್ಲ. ಒಂದು ಕಡೆ ಖುಷಿಯಾಗುತ್ತೆ, ಅಟ್ಲೀಸ್ಟ್ ಈ ಕೆಲಸ ಏನಾದರೂ ಬರುತ್ತಲ್ಲ, ಹೊಲದ ಕೆಲಸ ಲೆಕ್ಕ ಹಾಕೊಂಡ್ರೆ ಈ ಕೆಲಸ ಏನಾದರೂ ಬರುತ್ತಲ್ಲ ಅಂತೇಳ್ಬಿಟ್ಟು ಮನೇಲಿರೋದಕ್ಕಿಂತ ಈ ಥರ ಬಂದು ಸ್ವಲ್ಪ ಟೈಮ್ ಇದು ಆಗುತ್ತೆ, ಮತ್ತು ನಮಗೆ ಮನೆ ಖರ್ಚಿಗಾದರೂ ಆಗುತ್ತೆ. ಹೆಂಗೆ ನಾವು ಕೆಲಸ ಮಾಡ್ತಾಯಿದ್ದೀವಲ್ಲ ಅನ್ನೋ ಒಂದು ಖುಷಿ ಕೂಡ ಇರುತ್ತೆ. ಹಾಗಾಗಿ ಎಲ್ಲರೂ ಕೂಡ ಬಂದಿದ್ದರು. ನಾವು ಹೋಗೋಷ್ಟೊತ್ತಿಗೆ 12:30 ಆಗಿತ್ತು ಟೈಮು. ನಿಜವಾಗ್ಲೂ ಆ ಟೈಮ್ ಫುಲ್ ಆಗಿಬಿಟ್ಟಿತ್ತು ಆಗಲೇ. ಇನ್ನು ನಾವು ಹೋಗೋಷ್ಟೊತ್ತಿಗೆ ಆಗಲೇ ಎಲ್ಲರೂ ಕೂಡ ಸ್ವಲ್ಪ ಬಿಡಿಸಾಗಲೇ ಚೀಲಗಳಿಗೆ ತುಂಬಿಸಿದ್ರು, ಒಂದೊಂದು ಟಬ್ಬು ಹಂಗೆಲ್ಲ ಬಿಡಿಸಿಟ್ಟಿದ್ರು ಆಗಲೇ. ಇನ್ನು ನಾನು ಅತ್ತೆ ಲೇಟಾಗಿ ಹೋಗಿದ್ದು. ಪರವಾಗಿಲ್ಲ, ಎಷ್ಟಾಗುತ್ತೆ ಅಷ್ಟು ಅಂತ ಹೇಳ್ಬಿಟ್ಟು, ಕೂಲಿ ಲೆಕ್ಕ ಆದರೆ ಒಂದು ಲೆಕ್ಕ, ಇನ್ನು ಕೆಜಿ ಲೆಕ್ಕ ಅಲ್ವಾ, ಸಾಕು. ಒಂದು 15 kg ಆದರೂ 150 ರೂಪಾಯಿ ಬರುತ್ತೆ, ಒಂದು 20 kg ಆದರೆ 200 ರೂಪಾಯಿ ಬರುತ್ತೆ ಅಂತ ಹೇಳಿ ಆ ಥರ ಲೆಕ್ಕ ಹಾಕೊಂಡು ಇನ್ನು ಹೋದ್ವಿ. ಇದು ಲಾಸ್ಟ್ ಬೀಡು, ಅಷ್ಟೊಂದು ಕಾಯಿ ಇಲ್ಲ, ಮೀಡಿಯಮ್ಮಾಗಿದ್ದು. ಇನ್ನು ನಾವು ಹೋಗೋಷ್ಟೊತ್ತಿಗೆ ಲೈನುಗಳೆಲ್ಲ ಇಟ್ಕೊಂಡ್ಬಿಟ್ಟಿದ್ರು. ಇನ್ನು ನಮ್ಗೆ ಉಳಿದಿದ್ದೆ ಲಾಸ್ಟಲ್ಲಿ ಅಂದರೆ ಗೊತ್ತಲ್ಲ, ಅಷ್ಟೊಂದೇನು ನೀಟಾಗಿ ಇರೋದಿಲ್ಲ, ಅವು ಗಿಡಗಳೆಲ್ಲ ಸರಿಯಾಗಿ ಬಿಟ್ಟಿರೋದಿಲ್ಲ, ತೆಳ್ಳೋಗಿದ್ದು ಹಸ್ರುಗಾಯಿ ಕೂಡ. ಪರವಾಗಿಲ್ಲ, ಯಾವ ಸಿಕ್ಕಿದಾವೆ ಅಂತ ಹೇಳಿಬಿಟ್ಟು ಇನ್ನು ಬಿಡಿಸೋಕೆ ಸ್ಟಾರ್ಟ್ ಮಾಡಿದ್ವಿ.
ಇನ್ನು ಅಲ್ಲಿ ಬಿಡಿಸೋದೊಂದಿರುತ್ತೆ, ನಾವು ವೀಡಿಯೋ ಮಾಡೋದು ಏನಿರೋದಿಲ್ಲ. ಹಾಗಾಗಿ ಸ್ವಲ್ಪ ಮಧ್ಯೆ ಮಧ್ಯೆ ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಅಷ್ಟೇ ಬರುತ್ತೆ, ಆರಾಮಾಗಿ ಬಿಡಿಸ್ಬೋದು. ಇವು ಮುಗ್ಲುಗಾಯಿ ನೀಟಾಗಿ ಸಿಗುತ್ತೆ ಕೈಗೆ. ಅಂತೂ ಇಂತೂ ಅತ್ತೆ ಜೊತೆ ಇವತ್ತು ಕೆಲ್ಸಕ್ಕೆ ಹೋಗಿ ಬಂದೆ. ಒಂಥರ ಖುಷಿ ಆಯಿತು ನನಗೂ ಕೂಡ. ಮಾಡಬೇಕು, ಬರೋದು ಮಾಡಲೇಬೇಕು. ಬರೋದಿಲ್ಲ ಅಂತಂದರೆ ಏನು ಕೂಡ ಬರೋದಿಲ್ಲ. ತೀರಾ ಬರೋದೇ ಇಲ್ಲ ಅಂತಂದಾಗ ಬಿಡು ಅಂತೇಳ್ಬಿಟ್ಟು ಅದ್ರ ಸುದ್ದಿ ಹೋಗಲ್ಲ. ಬರುತ್ತೆ, ಟ್ರೈ ಮಾಡೋಣ ಸ್ವಲ್ಪ ಪರವಾಗಿಲ್ಲ ಅಂತಂದರೆ ನಿಜವಾಗ್ಲೂ ಕಲ್ತ್ಕೊತೀನಿ. ಮದುವೆ ಆಗಿ ಹೊಸ್ದಾಗಿ ಬಂದಾಗ ಕೂಡ ಸುಮಾರು ಸರಿ ನಾನು ಹೋಗಿದ್ದೀನಿ ಹಾಸ್ರಿಗಾಯಿ ಬಿಡ್ಸೋಕ್ಕೆ. ನಾನು ನಮ್ಮ ಮನೆಯವ್ರು ಇಬ್ಬರು ಕೂಡ ಜೊತೆಗೆ ಹೋಗಿ ಎಷ್ಟೋ ಸಲ ಹಾಸ್ರಿಗಾಯಿ ಎಲ್ಲ ಬಿಡಿಸ್ಕೊಂಡು ಬಂದಿದ್ದೀವಿ. ಇನ್ನು ಟೈಮ್ ಬಂದು 5 ಗಂಟೆ ಆಗಿಬಿಟ್ಟಿತ್ತು. ಮನೆಗೆ ವಾಪಸ್ ಬಂದೆ ನಾನು. ಅತ್ತೆ ಹಣ್ಗಾಯಿ ಎಲ್ಲ ಆರಿಸ್ಬಿಟ್ಟು ಬರ್ತೀನಿ, ನೀನು ಹೋಗಮ್ಮ ಅಂತ ಹೇಳ್ಬಿಟ್ಟು ಬೇಗನೆ ಬಂದುಬಿಟ್ಟೆ. ಪವಿತ್ರಕ್ಕೆ ಬೇರೆ ಹುಷಾರಿರ್ಲಿಲ್ಲಲ್ವ. ಇನ್ನು ಅಡುಗೆ ಮಾಡಿಕೊಂಡು ತೋಟಕ್ಕೆ ಬೇರೆ ಹೋಗಬೇಕು, ಟೈಮ್ ಆಗುತ್ತೆ ಅಂತ ಹೇಳಿ ನಾನು 5 ಗಂಟೆಗೆ ಸ್ಟಾಪ್ ಮಾಡಿಬಿಟ್ಟು ಇನ್ನು ವಾಪಸ್ ಬಂದೆ. ಬಂದ ತಕ್ಷಣ ಇನ್ನು ಒಂದು ಸ್ವಲ್ಪ ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಇನ್ನು ಮುದ್ದೆಗಿಟ್ಟೆ. ಮುದ್ದೆ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ನಾನು ಬರೋಷ್ಟೊತ್ತಿಗೆ ಪವಿತ್ರ ಚಟ್ನಿಯನ್ನು ಮಾಡಿಟ್ಟಿದ್ಲು. ಅದಕ್ಕೆ ಸ್ವಲ್ಪ ಈಸಿ ಆಯಿತು. ಹೋದ ತಕ್ಷಣ ಮುದ್ದೆಗಿಟ್ಬಿಟ್ಟೆ. ಮಲ್ಕೊಂಡ್ಬಿಟ್ಟಿದ್ಲಿ ಪಾಪ, ಹುಡುಗರು ನೋಡ್ಕೊಂಬಿಟ್ಟು. ಇನ್ನು ನಾನು ಕೂಡ ಕಲ್ಯಾಣಿನೆಲ್ಲ ಬಿಟ್ಟು ಹೋಗ್ತೀನಲ್ಲ, ಮಧ್ಯಾಹ್ನಕ್ಕೆ ಬಂದುಬಿಡ್ತಾನೆ ಅವನು ಮತ್ತು ಯೋಷಿತನ ನೋಡಿಕೊಂಡು ಇರ್ತಾಳೆ. ಇನ್ನು ಧನು ಸಂಜೆವರೆಗೂ ಇರ್ತಾನೆ, ಒಂದು 4 ಗಂಟೆವರೆಗೂ ಇರ್ತಾನೆ. ಇನ್ನು ಮುದ್ದೆ ಎಲ್ಲ ಮಾಡ್ಕೊಂಬಿಟ್ಟು ಇನ್ನು ಅಡುಗೆ ಎಲ್ಲ ಮಾಡಿಟ್ಟು ಸ್ವಲ್ಪ ಪಾತ್ರೆ ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಇನ್ನು ಪವಿತ್ರಗೆ ಸ್ವಲ್ಪ ಬಿಸಿ ಇದೆ ಊಟ ಮಾಡಮ್ಮ, ಮತ್ತೆ ನೀನು ಮಾಡೋದಿಲ್ಲ ಅಂತ ಹೇಳಿ ಇನ್ನು ತೋಟಕ್ಕೆ ಬಾಕ್ಸ್ ತೊಗೊಂಡು ಬಂದ್ವಿ. ಓಕೆ ಫ್ರೆಂಡ್ಸ್, ಚಿಕ್ಕ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.